ಹರೇ ಕೃಷ್ಣ. ಬೆಳಗಿನ ಶುಭೋದಯ ಎಲ್ಲರಿಗೂ. ನಾನು ಫಸ್ಟ್ ಎದ್ದು ಫೇಸ್ ವಾಶ್ ಮಾಡಿ ಬ್ರಷ್ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಸ್ಟಾರ್ಟ್. ಬಿಸಿನೀರು ಕೊಡ್ತೆ. ನಾ ಪುಟಾಣಿ ಇನ್ನೂ ಮನಗಿತ್ತು, ಅದಕ್ಕೆ ಮನೆ ಕ್ಲೀನ್ ಮಾಡಿದೆ. ಟೆರೆಸ್ಗೆ ಹೋಗಿ ನಿಂತ್ಕೊಂಡೆ ಸ್ವಲ್ಪ ಹೊತ್ತು. ಇವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಚಂದ ಅಲ್ಲ. ಅಲ್ಲಿ ನೋಡಿ ಹಿಂಗೆ ಹೋಗ್ತಾ ಐತೆ. ಆಮೇಲೆ ಬಂದು ಕೆಳಗಡೆ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಪುಟಾಣಿ ಅದು ಇಲ್ಲಿಗ ಬರುತ್ತೋ ಇಷ್ಟೊತ್ತಿಗ ಅಲ್ಲಿ ಬಿಡ್ತಾರೆ. ಹರೇ ಕೃಷ್ಣ. ಐ ಐ ಐ ಕರ್ಟನ್ ತೆಗ್ದು ಅವ್ರನ್ನ ಆಚೆ ಕರ್ಕೊಂಡು ಹೋದೆ ಸ್ವಲ್ಪ ಹೊತ್ತು. ಆಚೆ ನೀರಾಕಿ ರಂಗೋಲಿ ಹಾಕಿದ್ರೆ ಅವ್ನು ನೋಡಿ ನಮ್ಮ ಪುಟಾಣಿ ಪೀ ಮಾಡಿದ್ದಾನೆ. ಅತ್ತೆ ಕೈ ಕೊಟ್ಟು ಮನೆ ಒರೆಸ್ಕೊಂಡು ಅವ್ರು ಇಟ್ಕೊಂಡು ನಿಂಬೆಹಣ್ಣು ಕೊಡ್ತಾಯಿದ್ರು. ಅದನ್ನು ತಿಂದ್ಬಿಟ್ಟು ನೋಡಿ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ. ಏನು ಮಾಡ್ತಾಯಿದ್ದೀರಾ ದೇವಿಕ್? ಕಿಟಕಿ ಕ್ಲೀನ್ ಮಾಡಿಲ್ಲ, ಅದಕ್ಕೆ ಹಿಂಗೆ ಸೀತಾ ಇದೆ. ಹಿಂಗೆ ಸೀತಾಯ್ತು ಅಂದರೆ ಹಿಂಗೆ ಮಾಡಿದ್ದು ಸೀತ್ಬೇಕು. ಅವ್ರು ಮತ್ತೆ ಬಿಚ್ಚೋಯ್ತು ಬಟ್ಟೆ. ಹಿಂಗೆ ಸೀತ್ಬೇಕು, ಗೊತ್ತಲ್ಲಮ್ಮ? ತಾವ ಮಾಡ್ಕೊಂಡು ಹಿಂಗೆ ಸೀತ್ಬೇಕು. ಆವಾಗ ಕಿಟಕಿ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಓಕೆ ಅಮ್ಮ? ನೀನು ಬೇರೆ ಫೋನ್ ನೋಡ್ಕೊಂಡೇ ಕೂತ್ಕೋ, ಅದೇ ಕೆಲಸ ಅಲ್ಲ. ಅದಕ್ಕೆ ನಾನು ಸೀತ್ತಾ ಇದ್ದೀನಿ, ನಿನ್ನ ಕೆಲಸ ಮಾಡೋಕ್ಕೂ ಆಗಲ್ಲ. ಅವ್ರನ್ನಲ್ಲೇ ಬಿಟ್ಟು ಟಿಫನ್ ರೆಡಿ ಮಾಡಿಕೊಂಡೆ. ಟಿಫನ್ ಆಯಿತು. ಬುಕ್ ನೇಮ್ ಅರಿವೇ ಗುರು. ಹೂವು ಮುನಿತವಳನ್ನು ಹೋಲಿಸಿಕೊಳ್ಳಲು ಮಲ್ಲಿಗೆ, ಪ್ರೀತಿ ಪಾತ್ರರ ಮೆಚ್ಚುಗೆಗೆ ಗುಲಾಬಿ. ನಮ್ಮ ನಾಡಿನ ಸಂಸ್ಕೃತಿಯ ಒಂದು ರೂಪವೇ ಹೂವು. ಓ ಪೂಜಾರಿ, ಬಿಡು ಅಲ್ಲಿರಲಿ ಆ ಹೂವು. ನೀ ಸೃಷ್ಟಿಸಲಾರದ ಚೆಲುವಿಗೆ ನಿನ್ನಿಂದೇತಕ್ಕೆ ಸಾವು. ಎಷ್ಟು ಚಂದ. ಇವನೇ ನಾನು ನೋಡೋಕ್ಕೆ ಸೂರ್ಯ ಬಂದಿದ್ದ. ಇವರು ದಿವಿಕ್ ಫ್ರೆಂಡ್ಸ್. ಹೇಳಿಲ್ವಾ ನಾನು ಆವಾಗಲೇ ನಾನು ನೋಡೋಕ್ಕೆ ಸೂರ್ಯ ಬಂದಿದ್ದಂತ. ನಾನು ನೋಡ್ತಾ ಇದ್ದ. ನಾನೇನು ಅಂದ್ಕೊಂಡೆ ಅಂದರೆ, ಅಯ್ಯೋ ದೇವರೇ ಇವನಿಗೆ ಬುದ್ಧಿನೇ ಇಲ್ಲ, ಅದಕ್ಕೆ ಬಂದ ಅಂದ್ಕೊಂಡೆ. ಆಮೇಲೆ ನೈಟ್ ಊಟ ಮಾಡಿದೆ. ಏನಂದರೆ ಬಿರಿಯಾನಿ. ಆಮೇಲೆ ನಾನು ಪುಟಾಣಿಗೆ ಊಟ ಮಾಡಿಸಿ ನಿಲ್ಲಿಸ್ದೆ. ಬಂದು ಕಿಟಕಿಯಲ್ಲಿ ಏನೋ ಮಾಡ್ತಾ ಇರ್ತಾನೆ ಹಾಗೇನೆ ಅವನು. ಓಕೆ ಫ್ರೆಂಡ್ಸ್, ಬಾಯ್. ಹರೇ ಕೃಷ್ಣ.